ಕೊಡಗಿನ ಪ್ರಸಿದ್ಧ ಪ್ರವಾಸಿ ತಾಣ ಹಾರಂಗಿ ಜಲಾಶಯಕ್ಕೆ ಕನ್ನಡ ಸಿನಿಮಾ ರಂಗದ ಹಾಸ್ಯ ಕಲಾವಿದ ತಬಲಾನಾಡಿ ಭೇಟಿ ನೀಡಿ ಪ್ರಕೃತಿ ರಮಣೀಯ ಸೊಬಗಿನ ತುಂತುರು ಮಳೆಯಲ್ಲಿ ಜಲಾಶಯದ ಮನಮೋಹಕ ದೃಶ್ಯ ಕಾವ್ಯವನ್ನ ಸವಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಬಲಾನಾಡಿ, ಕೊಡಗಿನ ನೈಸರ್ಗಿಕ ಚೆಲುವು, ಹಚ್ಚ ಹಸಿರಿನ ಬೆಟ್ಟಗುಡ್ಡಗಳು, ಇಲ್ಲಿ ಹರಿಯುತ್ತಿರುವ ಜೀವನದಿ ಕಾವೇರಿ, ತಣ್ಣನೆಯ ವಾತಾವರಣ, ಬೆಚ್ಚಗಿನ ಕಾಫಿ ಎಲ್ಲ ನೆನಪುಗಳು ತುಂಬಾ ಹಿತಕರ. ಕೊಡಗಿನ ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರವಾಸಿಗನನ್ನ ಸೆಳೆಯುವ ಆಕರ್ಷಕ ತಾಣವಿದೆ. ಸಹಜ ಸೌಂದರ್ಯದ ಕೊಡಗಿಗೆ ಹಾರಂಗಿ ಜಲಾಶಯ ಮತ್ತಷ್ಟು ಸೊಬಗನ್ನ ಹೆಚ್ಚಿಸಿದೆ. ಇದರ ಅಂದವನ್ನ ನೋಡುವುದೇ ಚಂದ. ನನ್ನ ಮುಂದಿನ ಸಿನಿಮಾ ಮಡಿಕೇರಿ. ಈ ಚಿತ್ರವು ಸಂಪೂರ್ಣವಾಗಿ ಕೊಡಗಿನಲ್ಲಿ ಚಿತ್ರೀಕರಣ ನಡೆಯಲಿದೆ ಎಂದರು. ವೀಕ್ಷಕರ ನಮಸ್ಕಾರ, ನಾನು ನಿಮ್ಮ ತಬಲಾನಾಡಿ. ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೂ ಬೆಳೆದಿದ್ದೀವಿ. ಇವತ್ತು ಹಾರಂಗಿ ಡ್ಯಾಮ್ ಮೇಲೆ ನಿಂತ್ಕೊಂಡಿದ್ದೀವಿ. 4 ಗೇಟ್ ಓಪನ್ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ. ಇಲ್ಲಿ ಬಂದಿದ್ದ ವಿಶೇಷ ಏನಂದರೆ, ನೆನ್ನೆ ಬಂದ್ವಿ ನಾವು ನಮ್ಮ ಸ್ನೇಹಿತರಿಗೆ ಕುಮಾರ್ ಅಂತ ಹೇಳಿ ಇಲ್ಲಿಯವರೇ ಕೊಡಗಿನಲ್ಲೇ ಒಂದು ಸಿನಿಮಾ ಶೂಟಿಂಗ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಅದ್ಭುತವಾದ ಕಾಮಿಡಿ ಸಿನಿಮಾ ಕೊಟ್ಟ ಕುಮಾರ್ ಅವರು. ಇವರು ನಮ್ಮ ಸ್ನೇಹಿತರು ಉಮೇಶ್ ಅಂತ ಹೇಳಿ, ಇವರು ನಮ್ಮ ಸ್ನೇಹಿತರು ಕೊಡಗಿನ ಸ್ನೇಹಿತರು ಇಲ್ಲಿಯವರೇ ಸಂಪತ್ತು ಮತ್ತು ಸುಂದರವರು. ಒಳ್ಳೆ ಒಂದು ಸ್ಕ್ರಿಪ್ಟ್ ತೊಗೊಂಡ್ಬಂದಿದ್ದೀವಿ. ನಾನು ಹೇಳಿದೆ ಪ್ರೊಡ್ಯೂಸರ್ಗೆ, ನಿನ್ನೆ ಕಥೆ ಹೇಳಿದ್ವಿ, ಖುಷಿಪಟ್ಟಿದ್ದಾರೆ. ಆ ಸಿನಿಮಾನ ಇಲ್ಲೇ ಶೂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಆಸೆ, ಅಂದರೆ ಪ್ರೊಡ್ಯೂಸರ್ ಆಸೆ. ಕುಮಾರ್ ಅವರು ಆಗಲೇ ಒಂದು ಸಿನಿಮಾ ಮಾಡಿದ್ರು ಸೂಪರ್ ಅಂತ ಹೇಳಿ. ಈಗ ಕುಮಾರ್ ಅವರು ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಮ್ಮ ಟೀಮ್ಗೆ ಒಂದು ಸಿನಿಮಾ ಕೊಡ್ತಾಯಿದ್ದಾರೆ. ಆ ಮಾತು ಬಂದಿದ್ವಿ. ಚೆನ್ನಾಗಿದೆ ವಾತಾವರಣ. ಬಂದ್ವಿ, ನೆನ್ನೆ ಎಲ್ಲ ಎಂಜಾಯ್ ಮಾಡಿದ್ವಿ. ಇವತ್ತು ನೋಡಿದ್ವಿ, ಖುಷಿ ಆಗ್ತಾಯಿದೆ. ಹಾರಂಗಿ ಡ್ಯಾಮ್ ಮೇಲೆ ಇದ್ದೀವಿ ನಾವು. ತಾಯಿ ಕಾವೇರಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದೀವಿ. ಕೊಡಗಿಂದ ಸಿನಿಮಾ ಚೆನ್ನಾಗಾಗಬೇಕು. ನಿಮ್ಮೆಲ್ಲ ಆಶೀರ್ವಾದ ಬೇಕು ನಮಗೆ. ನಿರ್ಮಾಪಕರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ನಿಮ್ಮನ್ನು ಕೇಳ್ತೀನಿ. ಈ ಸಂದರ್ಭ ಚಲನಚಿತ್ರದ ನಿರ್ದೇಶಕ ಕುಮಾರ್, ನಿರ್ಮಾಪಕರಾದ BD ಕುಮಾರ್, ಸಹ ನಿರ್ಮಾಪಕ ಸಂಪತ್ ಕುಮಾರ್, ಸುಂದರ್ ದಾಸ್ ಮತ್ತಿತರರು ಇದ್ದರು. ಎಲ್ಲ ಕೊಡಗಿನ ಜನತೆಗೆ ತಬಲಾನಾಡಿ ನಮಸ್ಕಾರ. ಭೂಲೋಕ ಸ್ವರ್ಗ ಇದು ಕರ್ನಾಟಕದಲ್ಲಿ. ಅಂಥ ಜಾಗದಲ್ಲಿದ್ದೀರಿ, ಏನು ಪುಣ್ಯ ಮಾಡಿದ್ದೀರಿ. ಮತ್ತು ನಾವು ಬಂದ್ವಿ, ನೋಡಿ ನಮ್ಮ ಸ್ನೇಹಿತರು ಕರ್ಕೊಂಡ್ಬಂದು ಎಲ್ಲ ಡ್ಯಾಮನ್ನು ತೋರಿಸ್ತಾರೆ. ನಿಜವಾಗ್ಲೂ ಪುಣ್ಯವಂತರೇ ನಾವು. ಎಷ್ಟು ಜನಕ್ಕೆ ಇರ್ತೀವಿ, ಎಲ್ಲರೂ ಬಿಡಲ್ಲ. ಇಲ್ಲಿ ನೋಡಿ, ಅಲ್ಲಿ ಸಾವಿರಾರು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆದರೆ ನಮ್ಮನ್ನು ಕಲಾವಿದರು ಅಂತ ಗುರುತಿಸಿ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ.